morning, everyone. ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳು. Greetings to you all in the name of the Lord Jesus Christ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ವಂದನೆಗಳು. By God's grace, abundant grace, we are entered into 9th month of this year. ದೇವರ ಮಹಾದೊಡ್ಡ ಕೃಪೆಯಿಂದ ಈ ಒಂದು 9ನೇ ತಿಂಗಳಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೇವೆ. For the past 8 months, the Lord has graciously led us to come into this 9th month. ಕಳೆದ 8 ತಿಂಗಳಾಗಿ ದೇವರು ಕೃಪೆಯಾಗಿ ನಮ್ಮನ್ನು ಕಾದು ಈ 9ನೇ ತಿಂಗಳಲ್ಲಿ ದೇವರು ನಮ್ಮನ್ನು ಕರೆದು ಬಂದಿದ್ದಾನೆ ಪ್ರಿಯರೇ. It's only because of His everlasting mercy and grace we are able to stand in His presence. ಇದು ಆತನ ಶಾಶ್ವತವಾದ ಕರುಣೆಯು ಕೃಪೆಯು ಪ್ರಿಯರೇ. Even in this new month, He is going to lead us according to His promised word. ಈ ಒಂದು ನೂತನ ತಿಂಗಳಲ್ಲೂ ಸಹ ಆತನ ವಾಗ್ದಾನದಿಂದ ನಮ್ಮನ್ನು ಸಂತೈಸಲು ಆತನು ಶಕ್ತನಾಗಿದ್ದಾನೆ. And the promised word which the Lord Almighty is going to bless us this month is from the book of Psalm, chapter 138, verse 8. ವಾಗ್ದಾನವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲೂ ದೇವರು ಕೊಡುವಂತಹ ಒಂದು ವಾಕ್ಯ ಕೀರ್ತನೆ 138ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದೋಣ. It beautifully says, "The Lord will work out His plans for my life. For your faithful love, O Lord, endures forever. Do not abandon me, for you made me." ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದದ್ದು. ನೀನು ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. Amen. So we have a beautiful word from the Lord Almighty, where the Lord is promising this month that whatever plans He's kept in our life is not going to stop, but He'll work out in this month. ಇಲ್ಲಿ ನೋಡಿ, ಬಹಳ ಸುಂದರವಾದ ವಾಕ್ಯಗಳನ್ನ ದೇವರು ವಾಗ್ದಾನವಾಗಿ ನಮಗೆ ಕೊಟ್ಟಿದ್ದಾನೆ. ಈ ತಿಂಗಳು ನಾವು ಕೈ ಹಾಕಿ ಮಾಡುವ ಪ್ರತಿಯೊಂದು ಕೆಲಸಗಳನ್ನು ಆತನು ನೆರವೇರಿಸಲು ಶಕ್ತನಾಗಿದ್ದಾನಂತೆ ಪ್ರಿಯರೇ. Nothing can stop His plans in our life. Whatever happens, His plans will never change in our life. ಇಲ್ಲಿ ನೋಡಿ, ಯಾವುದೇ ಒಂದು ಕಾರ್ಯವಾಗಿರಲಿ ಕೆಲಸವಾಗಿರಲಿ ದೇವರು ಅವನ್ನ ಆತನು ಬದಲಾಯಿಸದೆ ಆತನು ನೆರವೇರಿಸಲು ನಮ್ಮ ಜೀವಿತದಲ್ಲಿ ಶಕ್ತನಾಗಿದ್ದಾನೆ. It is because of His faithful love which is enduring in our life forever, His plans to be prospered. ನೋಡಿ, ಆತನ ಒಂದು ವಿಶ್ವಾಸವಾದ ಪ್ರೀತಿಯಿಂದ ಇದುವರೆಗೂ ಆತನು ನಮಗೆ ಶಾಶ್ವತವಾಗಿ ನಮ್ಮ ಕಾರ್ಯಗಳನ್ನ ಕೆಲಸಗಳನ್ನ ಆತನು ಸರಿಪಡಿಸುತ್ತಾ ನಡೆಸುತ್ತಾ ಬರುತ್ತಿದ್ದಾನೆ. We already know in the book of Jeremiah chapter 29 verse 11, ನಮ್ಮೆಲ್ಲರಿಗೂ ಗೊತ್ತು, ಯೆರೆಮೀಯ ಬರೆದ ಪುಸ್ತಕ 29ನೇ ಅಧ್ಯಾಯ 11ನೇ ವಚನ ಈ ರೀತಿಯಾಗಿ ಹೇಳುತ್ತಿದೆ, His plans toward us is for welfare and not for evil. ಇಲ್ಲಿ ನೋಡಿ, ಆತನ ಒಂದು ಕಾರ್ಯಗಳು ಆತನ ಒಂದು ಚಿತ್ತಗಳು ನಮಗೆ ಒಳ್ಳೆದಕ್ಕೆ ಪ್ರಿಯರೇ, ಅದು ಕೆಟ್ಟದಕ್ಕಿಲ್ಲ ಎಂಬುದಾಗಿ. And the plans will give us a future and a hope. ನೋಡಿ, ಆತನ ಕಾರ್ಯಗಳು ಆತನ ಚಿತ್ತ ನಮಗೆ ಒಂದು ನಿರೀಕ್ಷೆಯನ್ನು ಕೊಡುವುದಾಗಿ, ಒಂದು ಬರುವ ಒಂದು ಕಾಲದ ಒಂದು ಆಶೀರ್ವಾದವನ್ನು ಕೊಡುವಂತದಾಗಿ ಇದೆ. Beloved brothers and sisters in Christ, in this morning time I encourage you to put your faith on the promised word which the Lord has given you. ಪ್ರಿಯ ಸಹೋದರ ಸಹೋದರಿಯರೇ, ಈ ಬೆಳಗಿನ ಸಮಯದಲ್ಲಿ ಈ ವಾಗ್ದಾನವನ್ನ ನಿಮ್ಮೊಂದಿಗೆ ನಾನು ದೇವರ ಒಂದು ವಾಗ್ದಾನವಾಗಿ ಹೇಳುತ್ತಿದ್ದೇನೆ. Because the Lord who called us is faithful in our life. ಯಾಕಂತಂದರೆ ನಮ್ಮ ಜೀವಿತದಲ್ಲಿ ಕರೆದ ಆತವನು ನಮ್ಮ ದೇವರು ಆತನು ನಂಬಿಗಸ್ತನಾಗಿದ್ದಾನೆ. And he will definitely fulfill whatever plans and will He's done in our life. ಇಲ್ಲಿ ನೋಡಿ, ಆತನು ನಿಜವಾಗಲು ನಿಶ್ಚಯವಾಗಲು ಆತನ ಎಲ್ಲ ಚಿತ್ತ ಕಾರ್ಯಗಳನ್ನ ಆತನು ಪೂರೈಸಲು ಆತನು ನಂಬಿಗಸ್ತನಾಗಿ ವಿಶ್ವಾಸವುಳ್ಳವನಾಗಿದ್ದಾನೆ. So just don't fall down, but raise once again, believing on the promised word which the Lord has given you. ಪ್ರಿಯ ದೇವರ ಜನರೇ, ಯಾರು ಸೋತು ಹೋಗಬೇಡ್ರಿ. ನೀವು ನಂಬಿಕೆಯಿಂದ ವಿಶ್ವಾಸದಿಂದ ದೇವರ ವಾಗ್ದಾನಗಳಲ್ಲಿ ದೃಢವಾಗಿ ನಿಲ್ಲಿರಿ. As it says in the book of Philippians chapter 1 verse 6, ಫಿಲಿಪ್ಪಿಯ ಬರೆದ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ ಈ ರೀತಿಯಾಗಿ ಹೇಳುತ್ತಿದೆ, being confident of this very thing, that who has begun a good work in you will complete it until the day of Jesus Christ. ಇಲ್ಲಿ ನೋಡ್ರಿ, ಪ್ರಾರಂಭಿಸಿದವನು ಆತನು ಮುಕ್ತಾಯ ತನಕ ಆತನು ಪೂರೈಸಲು, ಅದನ್ನು ಮುಕ್ತಾಯ ಮಾಡಲು ಆತನು ಯೇಸು ಕ್ರಿಸ್ತನ ಮುಖಾಂತರ ನಂಬಿಗಸ್ತನಾಗಿ ದೃಢವಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Amen. Such a beautiful God we serve in our life. ನೋಡಿ, ಎಂತಹ ಸುಂದರವಾದ ದೇವರನ್ನ ನಮ್ಮ ಜೀವಿತದಲ್ಲಿ ನಾವು ಆರಾಧಿಸುತ್ತಿದ್ದೇವೆ. When we go through some problems and difficult situations, people leave us in middle and go. ನೋಡ್ರಿ, ನಾವು
ಏನಾದ್ರೂ ಒಂದು ಕಠಿಣವಾದ ಒಂದು ಪರಿಸ್ಥಿತಿಗಳಿಗೆ, ವೇದನೆಯಾದ ಒಂದು ಸಮಸ್ಯೆ ಒಳಗೆ ನಾವು ಹೋಗುವಾಗ ಜನರು ನಮ್ಮನ್ನು ಕೈ ಬಿಟ್ಟು ದೂರ ಹೋಗುತ್ತಾರೆ. But our faithful God is saying, I have started in your life and I am going to end it. I am not going to leave you in the middle. ಇಲ್ಲಿ ನೋಡ್ರಿ, ನಮ್ಮ ವಿಶ್ವಾಸವಾದ ನಮ್ಮ ಕರ್ತನು ಹೇಳುವಂತ ಮಾತು ನೋಡ್ರಿ, ಅದು ನಮ್ಮ ಪ್ರಾರಂಭಿಸಿದವನು ಕೊನೆ ತನಕ ನಮ್ಮೊಂದಿಗಿದ್ದು ಅದನ್ನು ಮುಕ್ತಾಯ ಮಾಡಲು ಆತನು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ. So do not be dismayed that you lost your job or you lost your education or you lost everything because of this virus or lockdown. Just put your faith on Lord, because the Lord will lead you whatever his plan. ನೋಡ್ರಿ, ಯಾರು ಸೋತು ಹೋಗಬೇಡ್ರಿ. ಈ ಒಂದು ಕೊರೋನಾ ವೈರಸ್ ನಿಮಿತ್ತವಾಗಿ ನನ್ನ ಕೆಲಸ ಹೋಯ್ತು, ನನ್ನ ಆರ್ಥಿಕದಲ್ಲಿ ನಾನು ಬಿದ್ದೋಗಿದ್ದೇನೆ, ಆರೋಗ್ಯದಲ್ಲೂ ಸಹ ನಾನು ಬಿದ್ದಿದ್ದೇನೆ ಎಂಬುದಾಗಿ ನೀವು ಬೇಸರ ಪಡ್ರಿ, ನೀವು ಸೋತು ಹೋಗಬೇಡ್ರಿ ಪ್ರಿಯರೇ. Because Jesus is the author and finisher of our faith. ಯಾಕಂತಂದ್ರೆ ನಮ್ಮ ವಿಶ್ವಾಸದಲ್ಲಿ ಪ್ರಾರಂಭ ಮುಕ್ತಾಯವಾಗಿರುವವನು ನಮ್ಮ ಸರ್ವಶಕ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. Just look unto the Lord who is going to take care of your life, who has beautiful plans for you in the future, and this is the beginning of your life. ನೋಡ್ರಿ ಪ್ರಿಯರೇ, ಬರುವಂತ ಕಾಲದಲ್ಲಿ, ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆ ಆಶೀರ್ವಾದವನ್ನು ಕೊಡುವಂತ ಯೇಸು ಕ್ರಿಸ್ತನ ಮೇಲೆ, ಯೇಸು ಕ್ರಿಸ್ತನ ನೇರವಾಗಿ ನಮ್ಮ ಗಮನವನ್ನ, ನಮ್ಮ ನಂಬಿಕೆಯನ್ನ, ವಿಶ್ವಾಸವನ್ನ ನಾವು ಇಟ್ಟುಕೊಳ್ಳೋಣ. As he beautifully says in the book of Genesis chapter 28 verse 15. ನೋಡಿ, ಆದಿಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ 15ನೇ ವಚನ ಈ ರೀತಿಯಾಗಿ ಹೇಳುತ್ತಿದೆ, I will not leave you until I have done what I have spoken to you. ಇಲ್ಲಿ ನೋಡ್ರಿ, ನಿಮ್ಮನ್ನ ನಾನು ಕೈ ಬಿಡುವುದೇ ಇಲ್ಲ, ನಿಮ್ಮೊಂದಿಗೆ ನಾನು ಹೇಳಿದ್ದನ್ನ ಮಾಡುವ ತನಕ ನಿಮ್ಮ ಹಸ್ತವನ್ನು ನಾನು ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. Amen. So let us all cheer up in this morning time, in this new month, saying that my faithful God is going to lead me throughout this month according to his plan and is going to prosper me. ನೋಡ್ರಿ, ಮುಂಜಾನೆ ಸಮಯದಲ್ಲಿ, ಬೆಳಗಿನ ಸಮಯದಲ್ಲಿ ನಾವು ಸಂತೋಷವಾಗಿ ಉಲ್ಲಾಸಗೊಳಿಸೋಣ. ಕರೆದಾತನು ಸತ್ಯವಂತನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ, ಆತನು ಮುಗಿಸಲು ಸಹ ವಿಶ್ವಾಸವುಳ್ಳವನಾಗಿದ್ದಾನೆ ಎಂಬುದಾಗಿ. Amen. Let us all thank God for the beautiful promise word is given us, and he is going to lead us beautifully this month. Just put your trust on the Lord and don't stumble in your faith. ನೋಡ್ರಿ ಪ್ರಿಯರೇ, ದೇವರ ಮೇಲೆ ನಮ್ಮ ನಂಬಿಕೆ, ಭರವಸೆಯನ್ನು ಇಡೋಣ. ಆತನು ಕೃಪೆಯಾಗಿ, ಸುಂದರವಾಗಿ ಎಲ್ಲ ಕಾರ್ಯಗಳನ್ನ ಈ ನೂತನ ತಿಂಗಳಲ್ಲೂ ಸಹ ನಮ್ಮ ಜೀವಿತದಲ್ಲಿ ಮಾಡಲು ಆತನು ಶಕ್ತನಾಗಿದ್ದಾನೆ. Let us all thank God for the beautiful promise word is given and pray. ನಾವು ಈ ಒಂದು ಸುಂದರವಾದ ವಾಗ್ದಾನಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಪ್ರಾರ್ಥಿಸೋಣ. ಪ್ರಿಯರೇ, Beloved Heavenly Father, we come in your mighty presence, my Lord Heavenly Father. ತಂದೆಯಾದ ದೇವರೇ, ನಿನ್ನ ಉನ್ನತವಾದ ಒಂದು ಸಮ್ಮುಖಕ್ಕೆ ನೇರವಾಗಿ ನಾವು ಬರುತ್ತಿದ್ದೇವೆ ರಾಜ. Thank for leading us for the past 8 months so beautifully and wonderfully, my Master. ಕಳೆದ 8 ತಿಂಗಳು ಈ ವರ್ಷದಲ್ಲಿ ನಮ್ಮನ್ನು ಸುಖವಾಗಿ, ಸೌಖ್ಯವಾಗಿ ನಡೆಸಿ ಬಂದದಕ್ಕಾಗಿ ನಿನಗೆ ಸ್ತೋತ್ರ. Thank for upholding us with your righteous right hand, my Master. ನಿನ್ನ ಒಂದು ನೀತಿಯಾದ ಬಲ ಹಸ್ತದಿಂದ ನಮ್ಮನ್ನು ನೀನು ಸ್ಥಿರಚಿತವಾಗಿ ಕಾಪಾಡಿ ಬಂದದಕ್ಕಾಗಿ ಸ್ತೋತ್ರ. Thank for your grace being sufficient in our life, my Master. ನಿನ್ನ ಕೃಪೆಯೇ ನಮಗೆ ಸಾಕಾಗಿ ಇದ್ದದಕ್ಕಾಗಿ ಸ್ತೋತ್ರ. Thank for your strength being made perfect during all our weaknesses, my Lord. ನಮ್ಮ ಬಲಹೀನತೆಯಲ್ಲಿ ನಿನ್ನ ಬಲವು ಪರಿಪೂರ್ಣವಾಗಿ ನಮ್ಮೊಂದಿಗೆ ಇದ್ದದಕ್ಕಾಗಿ ಸ್ತೋತ್ರ. And we thank you for the beautiful blessed month you have given us this day, my Lord. ಇನ್ನೊಂದು ನೂತನ ತಿಂಗಳನ್ನು ನಮ್ಮ ಜೀವಿತದಲ್ಲಿ ನೀನು ಕೊಟ್ಟದಕ್ಕಾಗಿ And ಸ್ತೋತ್ರ. thank you for the beautiful promise word which you have promised us today, my Lord. ಆಮೆನ್. ಇವತ್ತು ಸಹ ನಮ್ಮೊಂದಿಗೆ ನೀನು ಮಾತನಾಡಿದ ಈ ನೂತನ ವಾಗ್ದಾನಗಳಿಗಾಗಿ ಸ್ತೋತ್ರ. And you are going to fulfill each and every plans in our life, because you are the faithful God who is going to endure in our life forever, my Master. ನಮ್ಮ ಜೀವಿತದಲ್ಲಿ ನೀನು ನೂತನವಾದ, ಉನ್ನತವಾದ ಕಾರ್ಯಗಳನ್ನ ನೀನು ಮಾಡಲು ಶಕ್ತನಾಗಿದ್ದೀಯ. ಯಾಕಂತಂದ್ರೆ ನೀನು ನಮಗೆ ನಂಬಿಗಸ್ತನಾಗಿರುವುದಕ್ಕಾಗಿ ಸ್ತೋತ್ರ. Let us all rejoice, my Lord Heavenly Father, receiving this beautiful promise word and putting our trust and faith on you, my Lord Heavenly Father. ಈ ವಾಗ್ದಾನಗಳನ್ನು ನಾವೆಲ್ಲ ಹೊಂದಿ ಉಲ್ಲಾಸಗೊಳಿಸಿ ಸಂತೋಷಪಟ್ಟು ವಿಶ್ವಾಸದಲ್ಲಿ ಇನ್ನೂ ದೃಢವಾಗಿ ನಿಲ್ಲುವುದಕ್ಕಾಗಿ ನನಗೆ ಸ್ತೋತ್ರ. We keep this beautiful month in your mighty presence, my Lord. ಈ ಒಂದು ನೂತನ ತಿಂಗಳನ್ನ ನಿನ್ನ ಬಲವಾದ ಹಸ್ತದಲ್ಲಿ ನಾವು ಇಡುತ್ತೇವೆ ತಂದೆಯೇ. We want you to take control of each and everything we do, my Master. ನೀನೇ ಪ್ರತಿಯೊಂದು ಕಾರ್ಯಗಳನ್ನು ಆಳ್ವಿಕೆ ಮಾಡಿ ಎಂಬುದಾಗಿ, ಸರಿಪಡಿಸು ಎಂಬುದಾಗಿ ನಾವು ಒಪ್ಪಿಸಿಕೊಡುತ್ತೇವೆ. In each and everything we do, my Master, we want your plans to be prospered, my Lord. ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಿನ್ನ ಚಿತ್ತವೇ ನೆರವೇರಿಸುವಂತೆ, ಅದು ಉದ್ಧಾರ ಆಗುವಂತೆ ನೀನು ಸಹಾಯ ಮಾಡು. We humble ourselves and exalt your name, my Master. ನಮ್ಮನ್ನು ತಗ್ಗಿಸಿ ನಿನ್ನ ನಾಮವನ್ನು ಉನ್ನತವಾಗಿ ನಾವು ಮಹಿಮೆ ಪಡಿಸುತ್ತೇವಪ್ಪ. Thank for the beautiful encouraging word you have given us, my Master. ಇಂತಹ ಒಂದು ಉತ್ಸಾಹವಾದ ವಾಗ್ದಾನಗಳಿಗಾಗಿ ಸ್ತೋತ್ರಪ್ಪ. We keep each everything in your mighty presence, my Lord. ಎಲ್ಲವೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ In Jesus' most precious name we pray. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ. Amen. ಆಮೆನ್. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Have a great and blessed month ahead. ಈ ತಿಂಗಳು ನಮ್ಮೆಲ್ಲರಿಗೂ ಸಹ ಉತ್ತಮವಾಗಿ ಆಶೀರ್ವಾದವಾಗಿರಲಿ. Amen. ಆಮೆನ್.